ಅಧಿಕಾರಿಗಳಿಗೆ ಅವರ ಅಟ್ಟಹಾಸಕ್ಕೆ ಅವರ ದೌರ್ಜನ್ಯಕ್ಕೆ ರಕ್ತವನ್ನು ಚೆಲ್ಲುತ್ತೇವೆ. ದಲಿತ ವಿರೋಧಿ ಭ್ರಷ್ಟ ಅಧಿಕಾರಿಗಳಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುತ್ತಿರುವ ಅಧಿಕಾರಿಗಳಿಗೆ, ಅವರ ದೌರ್ಜನ್ಯಕ್ಕೆ, ಅವರ ಅಟ್ಟಹಾಸಕ್ಕೆ, ಅವರ ಬೃಹತ್ಕಾರಕ್ಕೆ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್. ಸೊಲ್ಲೆ ಇಲ್ಲ ಸೊಲ್ಲೆ ಇಲ್ಲ ಸೋಲೋದಿಲ್ಲ ಸೋಲೋದಿಲ್ಲ ಸೊತ್ತೆ ಇಲ್ಲ ಸೊತ್ತೆ ಇಲ್ಲ ಸೋಲೋದಿಲ್ಲ ಸೋಲೋದಿಲ್ಲ ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುತ್ತಿರೋ ಭ್ರಷ್ಟ ಅಧಿಕಾರಿಗಳಿಗೆ, ಅವರ ರೌಡಿಸಂಗೆ, ಅವರ ದೌರ್ಜನ್ಯಕ್ಕೆ, ಅವರ ಅಟ್ಟಹಾಸಕ್ಕೆ ಸೋಲೆ ಇಲ್ಲ ಸೋಲೆ ಇಲ್ಲ. ಚಿಂತಾಮಣಿ ತಾಲೂಕು ಕಚೇರಿಯ ಆವರಣದಲ್ಲಿ 3 ದಿನಗಳ ಒಂದು ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದೆ. ಆ ಹಮ್ಮಿಕೊಂಡಿರುವ ಉದ್ದೇಶ ಅಂಬೇಡ್ಕರ್ಗೆ ಅವಮಾನ ಮಾಡಿರುವ BO ಅವರು, ತಾಲೂಕು ಅಧಿಕಾರಿಗಳು, ಇಲ್ಲಿ ಸಂಬಂಧಪಟ್ಟಂತ ಉಸ್ತುವಾರಿ ಮಿನಿಸ್ಟರ್ಗಳು ಎಲ್ಲರೂ ಅಂಬೇಡ್ಕರ್ಗೆ ಒಂದು ಕೊಳುಕು ಬಟ್ಟೆಯನ್ನ ಮುಚ್ಚಿ ಅವಮಾನ ಮಾಡಿರುವ ವಿರುದ್ಧವಾಗಿ ಇವತ್ತು 3 ದಿನಗಳ ಒಂದು ಅನಿರ್ದಿಷ್ಟ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಅನಿರ್ದಿಷ್ಟ ಕಾರ್ಯಕ್ರಮದ ಬೆಂಬಲ ಪೂರ್ವಕವಾಗಿ ಇವತ್ತು ಕೋಲಾರ ಸರ್ಕಲ್ ಇಂದ ನಾವು ಒಂದು ಪ್ರತಿಭಟನೆ ಮುಖಾಂತರ ಇಲ್ಲಿ ರಸ್ತೆ ತಡೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಆ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ ಒಂದು ರಸ್ತೆ ತಡೆ ಕಾರ್ಯಕ್ರಮ ಒಂದು ಉದ್ದೇಶ ಅಂಬೇಡ್ಕರ್ಗೆ ಅವಮಾನ ಮಾಡಿರುವ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು. ಮತ್ತೆ ಅಲ್ಲಿಗೆ ಯಾರೇ ಆಗಲಿ ದುಷ್ಕರ್ಮಿಗಳು ಹೋಗಿ ಅವರ ಪ್ರತಿಮೆಗೆ ಒಂದು ಕೊಳುಕು ಬಟ್ಟೆಯನ್ನ ಮಾಡಿ ಅವಮಾನ ಮಾಡಿದ್ದಾರೆ. ಅದು ಸಂಬಂಧಪಟ್ಟ ಉಸ್ತುವಾರಿ ಮಿನಿಸ್ಟರ್ಗಳು ಸುಧಾಕರ್ ಆಗಿರ್ಬೋದು, ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು, BO ಅವರಾಗಿರ್ಬೋದು, ಅತಿ ಕೂಡಲೇ ಇವತ್ತು ಜಿಲ್ಲಾಧಿಕಾರಿಗಳು ಅತಿ ಕೂಡಲೇ ಇವತ್ತು ಬಂದು ಆ ಒಂದು ಕೊಳುಕು ಬಟ್ಟೆಯನ್ನ, ಅಂಬೇಡ್ಕರ್ ಪ್ರತಿಮೆಯನ್ನು ಮುಚ್ಚಿರುವ ಬಟ್ಟೆಯನ್ನ ತೆರವುಗೊಳಿಸುವವರೆಗೂ ಇವತ್ತು ಏನು ತೀರ್ಮಾನ ನಾವು ತಗೊಳ್ತೀವೋ, ಇವತ್ತು ರಸ್ತೆ ತಡೆ ಕಾರ್ಯಕ್ರಮ ಆಗಿದೆ. ನಾಳೆ ಚಿಂತಾಮಣಿ ಬಂದಾಗಿರ್ಬೋದು, ಚಿಕ್ಕಬಳ್ಳಾಪುರ ಬಂದಾಗಿರ್ಬೋದು, ಕರ್ನಾಟಕ ರಾಜ್ಯ ಅಂತ ಏನು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅವರ ವಿರುದ್ಧವಾಗಿ ಇವತ್ತು ರಸ್ತೆ ತಡೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ಯಾರೇ ರಾಷ್ಟ್ರೀಯ ನಾಯಕರಾಗಿರ್ಬೋದು, ಗಾಂಧಿ ಅವರಾಗಿರ್ಬೋದು, ವಿವೇಕಾನಂದ ಅವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ಯಾರಿಗೆ ಅವಮಾನ ಮಾಡಿದ್ರು ಈ ಒಂದು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಧರಣಿಯನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಈ ಒಂದು ಪ್ರತಿಭಟನೆಗೆ ಸಹಕಾರ ಮಾಡಬೇಕು. ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ಆಗಿರುವ ಒಂದು ಪರಿಸ್ಥಿತಿಯನ್ನ ತಾವು ಎಲ್ಲರೂ ಗಮನ ಹಚ್ಕೊಳ್ರಿ. ತಾವ್ರೆಲ್ಲರೂ ಗಮನ ತಿಳಿದು ಏನು ಇವತ್ತು ಎಲ್ಲ ತೆರವುಗೊಳಿಸ್ತಾ ಇದ್ದಾರೆ. ಅಂಬೇಡ್ಕರ್ ಭಾವಚಿತ್ರಕ್ಕೂ ಸಹ ಇವತ್ತು ಏನು ಬಟ್ಟೆ ಹಾಕಿರುವುದನ್ನ ತೆರವುಗೊಳಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಏನು ಒಂದು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಎಲ್ಲಾ ದಲಿತ ಸಂಘಟನೆಗಳು, ದಲಿತ ಸಂಘರ್ಷ ಸೇನೆ, ಮಾದಿಗ ದಂಡೋರ, ವಿದ್ಯಾರ್ಥಿ ಒಕ್ಕೂಟ, ಮಹಿಳಾ ಒಕ್ಕೂಟ, ಸುಮಾರು 18 ಸಂಘಗಳನ್ನ ಸೇರ್ಕೊಂಡು ಇವತ್ತು ಪ್ರತಿಭಟನೆಗೆ ನಾವು ಸಾಥ್ ಕೊಡ್ತಾ ಇದ್ದೀವಿ. ಬೇಕೇ ಬೇಕು, ಬೇಕೇ ಬೇಕು. ದಯಮಾಡಿ ಸಾರ್ವಜನಿಕರು ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಸಹಕಾರ ಮಾಡಬೇಕು. ನಾಳೆ ಏನಾದರೂ ನಾವು ಬಂದ್ ಕರೆ ಕೊಟ್ರೆ ಎಲ್ಲರೂ ಸಾರ್ವಜನಿಕರು ಈ ಒಂದು ಬಂದ್ಗೂ ಸಹ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಒಂದು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಬೇಕೇ ಬೇಕು, ಬೇಕೇ ಬೇಕು, ಏನೇ ಬರಲಿ. ಒಕ್ಕೂಟದ ವತಿಯಿಂದ ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಧರಣಿಯನ್ನು ಹಮ್ಮಿಕೊಳ್ಳಲು ಕಾರಣ ಏನೆಂದರೆ, ನಮ್ಮ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಅವರು
ಮೊನ್ನೆ ಅಧಿವೇಶನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುತ್ತಾರೆ. ಅದೇ ರೀತಿ ಈ ಒಂದು ಚಿಂತಾಮಣಿ ತಾಲೂಕಿನಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಇಟ್ಟು 4 ತಿಂಗಳಾದರೂ ಸಹ ಅದಕ್ಕೆ ಒಂದು ಕೊಳುಕು ಟವಲ್ ಅನ್ನು ಹಾಕಿ ಈ ರೀತಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣರಾದಂತ ಬಿಇಒ ಮತ್ತು ತಾಲೂಕು ಆಡಳಿತ, ಜಿಲ್ಲಾಡಳಿತ ಕೂಡಲೇ ಆ ಒಂದು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೇವೆ. ನಾವು ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು.